ಎನ್ನುವಂತ ಪ್ರಮಾಣ ವಚನದ ಒಂದು ವಿಷಯವನ್ನು ನೆನಪಿಟ್ಟುಕೊಂಡ್ರೆ ಸಾಕು, ಇವತ್ತು ನಮ್ಮ ರೈತರಿಗೆ ಅವರು ಅನುಕೂಲವನ್ನು ಮಾಡಿಕೊಡ್ತಾರೆ. ಅಂತ ರೈತರ ಪರವಾಗಿ ನಿಜವಾದ ಸರ್ಕಾರ ಇದ್ದಿದ್ರೆ ಇವತ್ತು ನಮ್ಮ ರೈತರಿಗೆ ಸಿಹಿ ಸುದ್ದಿಯನ್ನ ರಾಜ್ಯ ಸರ್ಕಾರ ನೀಡಬೇಕು. ಇಲ್ಲ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ದೊಡ್ಡ ಹೋರಾಟ ಈ ರಾಜ್ಯದಲ್ಲಿ ನಡೀತದೆ. ಅಲ್ಲಿ ಏನಾದರೂ ಅಸ್ತವ್ಯಸ್ತತೆಗಳಾದರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಕಾಯ್ದು ನೋಡೋಣ. ನಾವು ಭೂಮಿ ತಾಯಿ ಮಕ್ಕಳು, ನಮ್ಮಲ್ಲಿ ತಾಳ್ಮೆ ಇದೆ, ನಾವು ಕಾಯ್ತೇವೆ. ನಿಮ್ಮ ಆದೇಶಕ್ಕೋಸ್ಕರ ನಿಮ್ಮ ಆದೇಶ ಅದು ರೈತರ ಪರವಾಗಿ ರೈತರ ಹಿತವನ್ನು ಕಾಯುವಂತ ಆದೇಶವಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಆದೇಶವಾಗದಿದ್ದರೆ ನಾಳೆ ನಡೆಯುವಂತ ಹೋರಾಟದಲ್ಲಿ ಮತ್ತೆ ನಾವು ಬಂದು ನಿಮ್ಮೊಂದಿಗೆ ಇರ್ತೇವೆ. ನಾಡಿನ ಎಲ್ಲಾ ಸ್ವಾಮೀಜಿಯವರು ಕೂಡ ರೈತರ ಪರವಾಗಿರ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಮಠಾಧೀಶರಿಗೂ ಕೂಡ ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಾ ಪಡ್ತೀನಿ. ಕೇವಲ ನಿಮ್ಮ ಮಠದಲ್ಲಿ ನೀವು ಕುತ್ಕೊಳ್ಳದೆ ರೈತರ ಬೆನ್ನೆಲುಬಾಗಿ ಬಂದು ರಾಜ್ಯದ ಎಲ್ಲಾ ರೈತರಿಗೆ ಬೆನ್ನೆಲುಬಾಗಿ ಮಠಾಧೀಶರು ನಿಲ್ಲಬೇಕು ರಾಜ್ಯದಲ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಹೇಳಿದ್ದಾರೆ.